ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ವ್ಲಾಗ್. ತುಂಬಾ ಟೈಮ್ ಆದಮೇಲೆ ಒಂದು ವ್ಲಾಗ್ ಮಾಡ್ತಾ ಇದ್ದೇನೆ ನಾನಿವತ್ತು. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ಹಾಗೇನೆ ನನ್ನ ಆನ್ಲೈನ್ ಸ್ಟೋರ್ ನಲ್ಲಿ ಎಲ್ಲಾ ಫುಡ್ ಪ್ರಾಡಕ್ಟ್ಸ್ ಗಳು ಔಟ್ ಆಫ್ ಸ್ಟಾಕ್ ಅಂತ ಇದೆ ಈಗ. ಕೆಲವರು ಡೈರೆಕ್ಟ್ ಆಗಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ದೀರಿ, ಅಲ್ಲಿ ಔಟ್ ಆಫ್ ಸ್ಟಾಕ್ ಇದೆ, ಹೇಗೆ ಪರ್ಚೇಸ್ ಮಾಡೋದು ಅಂತ. ನಾನು ಫುಡ್ ಲೈಸೆನ್ಸ್ ರಿನ್ಯೂ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಈಗ. ಆಲ್ರೆಡಿ ಲೇಟ್ ಆಗಿ ಕೆಲವೊಂದು ರೀಸನ್ಸ್ ಗಳಿಂದಾಗಿ ನನಗೆ ರಿನ್ಯೂ ಅಂದ್ರೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ರಿನ್ಯೂ ಮಾಡಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಸೊ ಇವತ್ತು ಹೋಗ್ಬೇಕು. ಅದು ಡಾಕ್ಯುಮೆಂಟ್ಸ್ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ. ಮತ್ತೆ ರೀಸ್ಟಾಕ್ ಆದ ಮೇಲೆ ಮತ್ತೆ ನಾನು ಅನೌನ್ಸ್ ಮಾಡ್ತೇನೆ. ನೀವು ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡಬಹುದು. ನಾನು ನಿನ್ನೆ ರಾತ್ರಿನೇ ಬೇಳೆಗೆ ಹಸಿಮೆಣಸಿನಕಾಯಿ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೆ ಕುಕ್ಕರ್ನಲ್ಲಿ. ಯಾಕಂದರೆ ನಂದು ಗ್ಯಾಸ್ ಸ್ಟವ್ ಸ್ವಲ್ಪ ಇದೆರಡು ತುಂಬ ಸ್ಲೋ ಬರ್ತದೆ. ಇದು ಚಿಕ್ಕ ಒಲೆ, ಇದು ಫುಲ್ ಸಿಮ್ಮಿಗಿಟ್ಟರೆ ಆಫ್ ಆಗ್ತದೆ. ಅದರಲ್ಲೇ ಮಾಡ್ತಾ ಇದ್ದಕ್ಕೆ ಸ್ವಲ್ಪ ಅದು ಟೈಮ್ ತಗೊಳ್ತಾ ಇದೆ ಕುಕ್ಕಿಂಗ್ ಎಲ್ಲ. ನಾನು ಹಸಿಮೆಣಸಿನಕಾಯಿ ಹಾಕಿರೋದು, ನನಗೆ ಸಾಂಬಾರು ಪುಡಿ ಏನು ಹಾಕಲ್ಲ. ಇದು ಸಾರು ಟೇಸ್ಟ್ ಮಾಡಿ ನೋಡಿದೆ, ಉಪ್ಪು ಕಡಿಮೆ ಅಂತ ಅನಿಸ್ತು. ಸ್ವಲ್ಪ ಉಪ್ಪು ಹಾಕಿ ಲಿಂಬೆ ರಸ ಹಾಕಿದರೆ ಆಯಿತು. ಚೆನ್ನಾಗಿದೆ. ಕೊನೆಯಲ್ಲಿ ಒಂದು ಚಮಚ ತುಪ್ಪ ಹಾಕ್ತೀನಿ. ಹಾಗೆ ಕಡಲೆ ಪಲ್ಯ ಕೂಡ ರೆಡಿ ಆಯಿತು ಲಂಚ್ ಬಾಕ್ಸಿಗೆ. ಅನ್ನ ಆಲ್ರೆಡಿ ಮಾಡಿಟ್ಟಿದ್ದೇನೆ. ಯೂಶ್ವಲಿ ನಾನು ಕುಚ್ಚಲಕ್ಕಿ ಅನ್ನ ಮಾಡೋದು, ಇವತ್ತು ವೈಟ್ ರೈಸ್ ಮಾಡಿಕೊಂಡೆ. ಲಂಚ್ ಬಾಕ್ಸ್ ರೆಡಿ ಆಯಿತು. ಇದು ಉಡುಪಿಯ ಪೆರಂಪಳ್ಳಿ ರಸ್ತೆ ತುಂಬ ಹದಗೆಟ್ಟಿದೆ. ಎಷ್ಟೋ ಟೈಮ್ ಆಯಿತು, ಆಲ್ಮೋಸ್ಟ್ 1 year ಆಗ್ತಾ ಬಂತು. ಫುಡ್ ಲೈಸೆನ್ಸ್ ರಿನ್ಯೂ ಮಾಡಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ ಈಗ. ಲೈಸೆನ್ಸ್ ರಿನ್ಯೂವಲ್ ಆಯಿತು. ತರಕಾರಿಗಳನ್ನೆಲ್ಲ ತಂದಿದ್ದೆ, ಅದೆಲ್ಲ ಸೆಗ್ರಿಗೇಟ್ ಮಾಡಿ ಇಟ್ಕೊಂಡೆ. ಇದಿಷ್ಟು ವೆಟ್ ವೇಸ್ಟ್ ಕ್ರಿಯೇಟ್ ಆಗಿರೋದು. ಗೋಬಿನೊಂದು ನಾಳೆನೇ ಮಾಡ್ಕೊಳ್ಬೇಕು. ಫ್ರಿಜ್ಜಲ್ಲಿ ಇಟ್ಟರು ಕೂಡ ಕೆಲವೊಮ್ಮೆ ಅದು ಹುಳ ಆಗ್ತದೆ. ನೀವು ಬ್ಲಾಂಚ್ ಮಾಡಿ ನಂತರ ಫ್ರಿಜ್ಜಲ್ಲಿ ಇಡ್ತೀರೋ ಅಥವಾ ಡೈರೆಕ್ಟ್ ಆಗಿ ಹಾಗೆ ಇಡ್ತೀರೋ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾಳೆನೇ ಯೂಸ್ ಮಾಡ್ತೇನೆ. ಹೆಚ್ಚಿನ ತರಕಾರಿ ಫ್ರಿಜ್ ಒಳಗಡೆ ಇಡೋ ಬದಲು ಹೊರಗಡೆನೆ ಇಡ್ತಾ ಇದ್ದೇನೆ ಈಗ ಸಂಜೆ ಸ್ನ್ಯಾಕ್ಸ್ ಮಾಡೋ ಟೈಮ್. ಈಗ ಗೋಧಿ ದೋಸೆ ಮಾಡ್ತಾ ಇದ್ದೇನೆ. ಬೆಳಗ್ಗೆದು ದಾಲ್ ಮಾಡಿರೋದಿದೆ, ಸೊ ಗೋಧಿ ದೋಸೆ ಮಾಡಿ ದಾಲ್ ಹಾಕಿ ಕೊಟ್ಟರೆ ಆಯಿತು. ಆವಾಗ ಕೆಲವರು ಮೆಸೇಜ್ ಮಾಡ್ತೀರಿ ನನಗೆ, ನೀವು ಯಾಕೆ ಬ್ಲಾಗಿಂಗ್ ಸ್ಟಾಪ್ ಮಾಡಿದ್ರಿ ಅಂತ ಹೇಳಿ. ಸುಮಾರು 2.5-3 ವರ್ಷದ ಹಿಂದೆ ಇದೇ ಕಿಚನಲ್ಲಿ, 2 ವರ್ಷ ಹಿಂದೆ ಅಂದ್ಕೊಳ್ತೀನಿ, ಇದೇ ಕಿಚನಲ್ಲಿ ನಿಂತ್ಕೊಂಡು ಕುಕಿಂಗ್ ಬ್ಲಾಗ್ ಮಾಡೋದು, ಮತ್ತೆ ಬ್ಲಾಗ್ ಎಂಡಿಗೆ ಯಾವುದಾದ್ರೂ ಒಂದು ಬುಕ್ ಬಗ್ಗೆ ಹೇಳೋದು ಮಾಡ್ತಾ ಇದ್ದೆ. ಬಟ್ ಕ್ರಮೇಣ ನಂದು ವರ್ಕ್ ನೇಚರ್ ಎಷ್ಟು ಡಿಫ್ರೆಂಟ್ ಆಗಿ ಹೋಯಿತು ಅಂತ ಹೇಳಿದ್ರೆ ನನಗೆ ಬ್ಲಾಗಿಂಗ್ ಎಲ್ಲ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ. ನಾನಿದ್ದ ಸಿಚುವೇಶನ್ಸ್ ಅಲ್ಲಿ ಬ್ಲಾಗಿಂಗ್ ಮಾಡೋದು ತುಂಬಾ ಮೀನಿಂಗ್ಲೆಸ್ ಅಂತ ಅನಿಸ್ತಿತ್ತು ನನಗೆ. ಈಗ ಮತ್ತೆ ನಾನು ಇಲ್ಲಿಗೆ ಅಂದ್ರೆ ಮಣಿಪಾಲದಲ್ಲಿರುವ ನನ್ನ ಕಿಚನ್ಗೆ ಶಿಫ್ಟ್ ಆಗಿದ್ದೇನೆ. ಊರಲ್ಲಿ ಹೊಸ ಕಿಚನ್ ಮಾಡ್ಕೊಂಡಿದ್ದಕ್ಕೆ ನನ್ನ ಇಲ್ಲಿಗೆ ಐಟಮ್ ಹೆಚ್ಚಿಂದು ಶಿಫ್ಟ್ ಮಾಡ್ಕೊಂಡಿದೆ. ಎಸ್ಪೆಷಲಿ ಫ್ರಿಡ್ಜ್ ಶಿಫ್ಟ್ ಮಾಡ್ಕೊಂಡಿದೆ. ಇಲ್ಲಿ ಬಂದ್ಮೇಲೆ ಸಾಕಾಗ್ತದೆ ಅಂತ ಅನ್ಕೊಂಡು ಬಹಳ ಚಿಕ್ಕದೊಂದು ಫ್ರಿಡ್ಜ್ ತಗೊಂಡೆ. ಸಿಂಗಲ್ ಡೋರ್ ಇರೋದು ತಗೊಂಡ್ಮೇಲೆ ಅದು ನಂದು ಬ್ಯಾಡ್ ಚಾಯ್ಸ್ ಅಂತ ಅರ್ಥ ಆಯ್ತು. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಅದು ಐಸ್, ಇದು ಫ್ರೀಸರ್ ಸೆಕ್ಷನ್ ತುಂಬಾ ಚಿಕ್ಕದಿದೆ. ಅಲ್ಲಿ ಐಸ್ ಕಟ್ತದಲ್ಲ ಫುಲ್ಲು ಫ್ರೀಸರಲ್ಲಿ, ಹಾಗಾಗ್ತದೆ. ಡಿಫ್ರಾಸ್ಟ್ ಒತ್ತಬೇಕು, ಅದು ನನಗೆ ಅದು ಕನ್ವೀನಿಯೆಂಟೇ ಆಗ್ತಾ ಇಲ್ಲ. ನನಗೆ ಈ ಫ್ರಿಡ್ಜ್ ತುಂಬಾ ಚಿಕ್ಕದಂತ ರಿಯಲೈಸ್ ಆಯಿತು ನಂತರ. ಅರ್ಧಕ್ಕರ್ಧ ತರಕಾರಿ ನಾನು ಹೊರಗಡೆನೇ ಇಡ್ತೇನೆ, ಫ್ರಿಡ್ಜ್ ಒಳಗಡೆ ಇಡೋದು ಕಡಿಮೆ ಆಗ್ತದೆ ನನಗೆ. ಜಾಗ ಸಾಕಾಗ್ತಾ ಇಲ್ಲ, ಹಾಗಾಗಿದೆ ಈಗ. ಬಟ್ ನಾನು ನನ್ನ ದೊಡ್ಡ ಫ್ರಿಡ್ಜ್ ನಾನು ಹೊಸ ಕಿಚನ್ಗೆ ಶಿಫ್ಟ್ ಮಾಡ್ಕೊಂಡಿರೋದು ತುಂಬಾ ಉಪಯೋಗ ಬರ್ತಾ ಇದೆ ನನಗೆ. ಯಾಕಂದ್ರೆ ಅಲ್ಲಿ ನಾನು ಈ ಫುಡ್ ಪ್ರಾಡಕ್ಟ್ಸ್ ಏನ್ ಮಾಡ್ತಾ ಇದ್ದೇನೆ ಈಗ, ಅದರದ್ದು ರಾ ಇಂಗ್ರೀಡಿಯೆಂಟ್ಸ್ನೆಲ್ಲ ಅದರಲ್ಲಿ ಇಟ್ಕೊಳ್ತೇನೆ. ಅದು ಸಾಕಾಗೋದಿಲ್ಲ ಡ್ರೈ ನಟ್ಸ್ ಎಲ್ಲ ಇಡ್ಲಿಕ್ಕೆ. ಯಾಕಂದ್ರೆ ಎಲ್ಲೋದು ನಾನು ಅಟ್ ಎ ಟೈಮ್ ಜಾಸ್ತಿ ಕ್ವಾಂಟಿಟಿಲಿ ತಂದ್ಕೊಂಡು ಮ್ಯಾನೇಜ್ ಮಾಡ್ತೇನೆ. ಯಾಕಂದ್ರೆ ಸಡನ್ ಆಗಿ ಖಾಲಿ ಆದ್ರೆ ಆರ್ಡರ್ಸ್ ಬರ್ತಾ ಇರುವಾಗ, ಇವತ್ತು ಆರ್ಡರ್ಸ್ ಬಂತು ನಾನು ಇವತ್ತೇ ಹೋಗಿ ತಗೊಂಡು ಬಂದು ಮಾಡೋ ತರ ಇರಬಾರ್ದಲ್ಲ, ಹಾಗಾಗಿ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೇನೆ. ಈಗ ಮತ್ತೆ ಪುನಃ ಇದೇ ಕಿಚನ್ಗೆ ಶಿಫ್ಟ್ ಆಗಿದ್ದೇನೆ. ಮಗಳ ಎಜುಕೇಶನ್ಗೋಸ್ಕರ ಇಲ್ಲಿ ಶಿಫ್ಟ್ ಆಗಿದ್ದೇನೆ. ಅರ್ಧ ಅಲ್ಲಿ ಅರ್ಧ ಇಲ್ಲಿ ಆಯ್ತು ನನಗೆ. ಮತ್ತೆ ಅಪ್ ಅಂಡ್ ಡೌನ್ ಮಾಡೋದು, ಅಲ್ಲಿ ಹೋಗೋದು ಇಲ್ಲಿ ಬರೋದ್ರಲ್ಲೇ ನಂದು ಹೆಚ್ಚಿನ ಟೈಮ್ ಹೋಗ್ತದೆ. ಹಾಗಾಗಿ ಕರೆಕ್ಟ್ ಆಗಿ ರೆಸಿಪಿ ಶೂಟಿಂಗ್ ಮಾಡೋದು, ಹಾಕೋದು ಅದನ್ನೆಲ್ಲ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಬೇಕಾಗಿ ಒಂದು ಗೋಧಿ ದೋಸೆ ಮಾಡೋಣ ಅಂತ ಮಿನರಲ್ ವಾಟರ್ ಯೂಸ್ ಮಾಡಿ ಮಾಡ್ತಾ ಇದ್ದೇನೆ 2-3 ದಿವಸದಿಂದ ಅಡುಗೆನ. ನಂದು ಆಕ್ವಾಗಾರ್ಡ್ ಹಾಳಾಗಿದೆ ಮತ್ತೆ ಅದು ತುಂಬಾ ಹಳೆಯದು ಕೂಡ. ನಾನು ಅದನ್ನ ರಿಪ್ಲೇಸ್ ಮಾಡ್ತಾ ಇದ್ದೇನೆ. ಬೇರೆ ಒಂದು ಇದೆ,
You are listening to somebody who's teaching you something. What do you write? Do you write OK or OKAY or ONK? If they're telling you, you write oh okay. If they're sharing something good, you write oh that's great. If they're telling something sad, oh that's sad. If they're telling something that is happy to them but has absolutely nothing to do with you, oh with a smile. See, for all these scenarios, okay, it's as simple as that. ಗೋಧಿ ದೋಸೆ, ದಾಲ್ ಮತ್ತೆ ಮೊಳಕೆ ಕಾಳು, ಇದು ಇವತ್ತಿನ ಡಿನ್ನರ್ ಕಮ್ ಸ್ನ್ಯಾಕ್, ಎಲ್ಲ ಸಂಜೆಯ ಸ್ನ್ಯಾಕ್ ಕಮ್ ಡಿನ್ನರ್. ಹಾಗೆಯೇ ಈ ಬ್ಲಾಗಲ್ಲಿ ಕೆಲವೊಂದು ಇನ್ಫಾರ್ಮೇಷನ್, ಅಂದರೆ ನಾನು ಯಾಕೆ ಎಲ್ಲ ಪ್ರಾಡಕ್ಟ್ಸ್ ಔಟ್ ಆಫ್ ಸ್ಟಾಕ್ ಇದೆ, ಸೇಲ್ಸ್ನ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದು ಯಾಕೆ ಅನ್ನೋದನ್ನ ಹೇಳಬೇಕಿತ್ತು. ಹಾಗಾಗಿ ಈ ಬ್ಲಾಗ್ ಮಾಡಿದೆ. ನಿಮ್ಗೆ ಹೇಗೆ ಅನಿಸ್ತು ವಿಡಿಯೋ ನೋಡಿ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು. ಟೇಕ್ ಕೇರ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್.